ಯದುಕುಮಾರ್ ಅವರೇ ಹಲವಾರು ಪ್ರಶ್ನೆಗಳನ್ನು ಆಗ್ಲಿಂದ ನಟರಾಜ್ ಗೌಡರು ತೆಗಿತಾ ಇದ್ದಾರೆ. ಅದರಲ್ಲಿ ನೀರಾವರಿ ಯೋಜನೆಗಳು ಇನ್ಕ್ಲೂಡ್ ಆದಂತೆ ಹಲವು ಯೋಜನೆಗಳಿಗೆ ಈಗಾಗಲೇ ಇನ್ನೂ ಕೊಡ್ತೀನಿ ಅಂತ ಹೇಳಿ ದುಡ್ಡು ಕೊಟ್ಟಿಲ್ಲ. ನಾವು ಪೂರ್ತಿ ಮಾಡೋದಾದ್ರೂ ಹೇಗೆ? ಅನುದಾನ ತಾರತಮ್ಯದ ವಿರುದ್ಧ ನಾವು ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ರಾಜ್ಯಕ್ಕೆ ಮಾಡಿದ ದ್ರೋಹ ಅಂತಿದ್ದಾರೆ ಅವರು. ಮೇಡಮ್, ಈಗ ಅವ್ರು ಹೇಳ್ತಾ ಇದ್ರು ಭದ್ರಾ ಯೋಜನೆ SNA ಅಂದ್ರೆ ಸಿಂಗಲ್ ನೋಡಲ್ ಏಜೆನ್ಸೀಸ್ ಅಂತ ಒಂದಿರುತ್ತೆ ಮೇಡಮ್. ಅಲ್ಲಿ ರಾಜ್ಯ ಸರ್ಕಾರದ ಒಂದು ಪಾಲಿರುತ್ತೆ. ತಾವೇನ್ ಮಾಡಿದ್ದೀರಾ, ಯಾವ ಇದು ಖರ್ಚು ವೆಚ್ಚಗಳಂತ ಒಂದು ಅಕೌಂಟ್ ಓಪನ್ ಮಾಡುವಂಥದ್ದು, ಅದನ್ನೇ ಮಾಡಿಲ್ವಲ್ಲ ಮೇಡಮ್. ಅಲ್ಲಿ ಫಸ್ಟ್ ಬೇಸಿಕ್ ಇದು ಅದೇ ಮಾಡಿಲ್ಲ ಅವರದಲ್ಲಿ. ಎಲ್ಲ ಯೋಜನೆಗಳ ದೊಡ್ಡ ಇದಂತ ಹೇಳ್ತಾರಲ್ಲ, ಅದನ್ನೇ ಮಾಡಿಲ್ಲ. ಅದನ್ನ ಮಾಡಿದಿರ ಮತ್ತೆ ಎಲ್ಲ ಕೇಳ್ತಾರೆ, ನೀವು ಅದನ್ನ ಮಾಡ್ಬೇಕಾರೆ ನೀವು ಅದಲ್ಲಿ ಯಾವ ಒಂದು ಫಾರ್ಮ್ಯಾಟ್ ಅಲ್ಲಿ ಮಾಡಬೇಕು, ಅದನ್ನ ಏಜೆನ್ಸಿ ಒಂದು ಮಾಡಬೇಕು, ದುಡ್ಡು ಬರಬೇಕಂದಾಗ ಅದನ್ನ ಮಾಡಿದಿರಾ ಮತ್ತೆ ಹೇಳ್ತಾ ಇದೀನಲ್ಲ, ಸುಳ್ಳುಗಳ ಪ್ರಶ್ನೆ ಕೇಳ್ತಾ ಇದ್ದೀವಿ. ಇವಾಗ 9 ತಿಂಗಳಾಯ್ತು 8 ತಿಂಗಳಾಯ್ತು ಬಂದಿದಂಥದ್ದು. ಮೊದಲನೇ ಸತಿ ಭಾಗ್ಯಗಳಿಗೆ 38,000 ಭಾಗ್ಯಗಳ ಖರ್ಚಾಯ್ತು ಅಂದ್ರು, 85,000 ಸಾಲ ಅಂದ್ರು. ಈಗ 58,000 ಭಾಗ್ಯಗಳ ಖರ್ಚಾಗುತ್ತೆ ಅಂದ್ರೆ 1,05,000 ಅಂತಂದ್ರು. ಎರಡೂ ಬಜೆಟ್ ಅಲ್ಲಿ ಕೋತ ಆಗಿರುವಂತದ್ದು, ಒಂದ್ಸತಿ 12,500 ಕೋಟಿ, ಇನ್ನೊಂದ್ಸತಿ 27,000. ಎರಡೇ ಲೆಕ್ಕ ಹಾಕಿದ್ರೆ 1,91,000 ಕೋಟಿ ರೂಪಾಯಿ ಎರಡೇ ಇದ್ರಲ್ಲಿ ಲಾಸ್ ಮಾಡ್ತಾರಲ್ಲ ಮೇಡಮ್. ಅದು ಡಬಲ್ ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ? ಜನರ ಮೇಲೆ ಹಾಕಿದ್ದಾರೆ. ಅದಲ್ಲಿ ಇವ್ರು ಅಂದ್ರೆ ಯಾವುದೇ ಅಭಿವೃದ್ಧಿ ಯೋಜನೆ ಇಲ್ಲದೆ, ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದೊಡ್ಡದಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ದೇನೆ 1,91,000 ಕೋಟಿ ರಾಜ್ಯ ಜನ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ತಾರತಮ್ಯ ಅಂತಾರಲ್ಲ, ಅದಲ್ಲಿ ಹೇಳಿ ಮೇಡಮ್. ಅದಲ್ಲಿ ಯಾವ್ದು ನಾವ್ ಹೇಳ್ತೇವೆ ಪ್ರತಿಯೊಂದು ಅವ್ರು ಏನೇನ್ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗಳನ್ನು ಸದನದಲ್ಲೂ ರಾಜ್ಯ ಸರ್ಕಾರದ ನಮ್ಮ ಶಾಸಕರಾಗಿ ಉತ್ತರ ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಮತ್ತೆ ನಿರ್ಮಲಾ ಸೀತಾರಾಮನ್ ಜಿ ಅವರು ಹೇಳಿದ್ದಾರೆ. ನಾನು ಹೇಳ್ಬಿಡ್ತೀನಿ ಮೇಡಮ್, ಚುನಾವಣೆ ಮುಂದಿದೆ ಅಂತ ತಿಳ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಖಂಡಿತ ಸರಿ ಇಲ್ಲ. ನಿರ್ಮಲಾ ಸೀತಾರಾಮ್ ರವರು ಈಗಾಗಲೇ ಶ್ವೇತಪತ್ರವನ್ನು ಮಂಡನೆ ಮಾಡಿ ಜಗಜ್ಜಾಹೀರ್ ಮಾಡಿದ್ದಾರೆ. ಇವರು ಶ್ವೇತಪತ್ರವನ್ನು ಮಂಡನೆ ಮಾಡಲಿಲ್ಲ. ಇದ್ದಾಗ್ಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇತ್ತು, ಬೊಮ್ಮಾಯಿಯವರು ಇದ್ದಾಗ್ಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಿತ್ತು. ಅವ್ರಿಗೆ ಧೈರ್ಯ ಇಲ್ಲ ಕೇಳಲಿಕ್ಕೆ, ನಮಗೆ ಧೈರ್ಯ ಇದೆ ಕೇಳಕ್ಕೆ. ನಮ್ಮ ರಾಜ್ಯದ ಹಿತ ಮುಖ್ಯ, ನಮಗೆ ನಮ್ಮ ಪಾಲು ನಮ್ಮ ಹಕ್ಕನ್ನ ನಾವು ಕೇಳಿ ಅಂಕಿಅಂಶದ ಮುಖಾಂತರ, ಡೇಟಾ ಮುಖಾಂತರ, ನಿಯಮಾನುಸಾರನೇ ನಮ್ಗೆ ಕೊಡ್ಬೇಕಾದ್ರೆ ನಾವು ಹೇಳ್ತಾ ಇದ್ದೀವಿ. ಇದಕ್ಕೆ ರಾಜ್ಯದ ಎಲ್ಲಾ ಶಾಸಕರು, ಎಲ್ಲಾ ಸಂಸದರು ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಜನದ್ರೋಹಿಗಳಾಗ್ತಾರೆ, ಬಿಜೆಪಿಗರು ಜನದ್ರೋಹಿಗಳಾಗ್ತಾರೆ. ಯಾಕಂದ್ರೆ ಇದು ನಿಯಮಾನುಸಾರ ಹೇಳ್ಬೇಕಲ್ಲ. ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.